ಮೇಡಮ್ ಬೆಳಗ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತಲ್ಲ, ಅದನ್ನು ಫೈಲ್ ಮಾಡಿಬಿಟ್ರಾ? ಹಾಂ ಮೇಡಮ್, ಆಯಿತು, ಅದೆಲ್ಲ ಕಂಪ್ಲೀಟ್ ಆಯಿತು. ಅದನ್ನ ಕಂಪ್ಲೇಂಟ್ ಅಲ್ಲಿಗೆ ಕ್ಲೋಸ್ ಮಾಡಿ ರಾಜಿ ಆದಿರು. ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿಗೆ ಫೈಲ್ ಮಾಡಿಟ್ಟಿದ್ದೀನಿ. ನೋಡಿ ಮೇಡಮ್, ಅದು ಎಲ್ಲ ಸ್ವಲ್ಪ ನೀವೇನಾದರೂ ಸೈನ್ ಹಾಕೋದಾಗಿದ್ರೆ ಅಲ್ಲಿ ಹಾಕ್ಬಿಡಿ. ಸಾಹೇಬ್ರು ಇವತ್ತು ಬರ್ತಾ ಏನು ಲೀವಲ್ಲಿ ಇದ್ದಾರಾ ಮೇಡಮ್? ಸಾಹೇಬ್ರು ಇನ್ನೂ ಒಂದು 3 ದಿವಸ ಬರಲ್ಲಂತ ಮೇಡಮ್. ಏನೋ ಮಗಳು ಮದುವೆ ಅಂತೆ, ಮಗಳು ಮದುವೆ ಇದೆಯಮ್ಮ, ಬರೋಕ್ಕಾಗಲ್ಲ. ಎಲ್ಲ ಏನು ಕೇಸರ ಏನು ಬಂದ್ರೂ ಎಲ್ಲ ನೀವೇ ನೋಡ್ಕೊಳ್ಳಿ. 3 ದಿನ 4 ದಿನ ರಜೆ ಹಾಕಿದ್ದೀನಿ. ಇನ್ನು ಮದುವೆ ಇನ್ನೂ ಒಂದು 3 ತಿಂಗಳು ಇದೆ. ಆದರೆ ಇವಾಗೇನೋ ಸ್ವಲ್ಪ ಏನೋ ಕೆಲಸದ ಮೇಲೆ ಹೋಗ್ತಾ ಇದ್ದಾರಂತೆ. ಅದಕ್ಕೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರಂತೆ ಅವರೆಲ್ಲನ. ಹೊಟ್ಟೆಲಿ ಮದುವೆ ಕೆಲಸ ಅಂದಮೇಲೆ ಇನ್ಮೇಲೆ ಅವಾಗ ರಜೆ ಹಾಕ್ತಿರ್ತಾರೆ ಸಾಹೇಬ್ರು. ಮಗಳು ಮದುವೆ ಅಲ್ಲ, ಇನ್ನೊಂದು 3 ತಿಂಗಳಿದೆ. ಮಗಳು ಮದುವೆ ಅಂತಿದ್ರೆ ನಮ್ಮ ಬಟ್ಟೆ ಗಿಟ್ಟೆ ತೆಗಿಯೋಕೆಲ್ಲಾದ್ರೂ ಹೋಗ್ತಾರೋ ಏನೋ. ನಮಸ್ತೆ ಮೇಡಮ್ರೆ. ನಮಸ್ತೆ ಋತು, ಬಾ. ಫೋನ್ ಮಾಡಿದ್ರಿ ಯಾಕೋ ಸ್ಟೇಷನ್ ಹತ್ರ ಬನ್ನಿ ಅಂತೇಳಿ. ನಿನ್ನೆಯಿಂದ ಪ್ರವೀಣ ನಾನು ಋತುನ್ ನೋಡಬೇಕು ಋತುನ್ ಒಂದ್ಸತಿ ಸ್ಟೇಷನಿಗೆ ಕರೆಸಿ ಋತು ಜೊತೆ ಮಾತಾಡಬೇಕು ಅಂತೇಳಿ ತುಂಬಾ ಕೇಳ್ತಾ ಇದ್ದ. ಅದಕ್ಕೆ ಅದೇನು ಎತ್ತ ಅಂತೇಳಿ ಅದಕ್ಕೆ ನಾನು ನಿನ್ನ ಕರೆಸಿ ಮಾತಾಡೋಣ ಅಂತೇಳಿ ಅದಕ್ಕೆ ಕಾಲ್ ಮಾಡಿದ್ದು. ಏನೋ ಮಾತಾಡ್ಬೇಕಂತೆ. ನೋಡು, ಇಲ್ಲಿಂದ ಬಿಟ್ಬಿಡಿ ಮೇಡಮ್, ನಾನು ಹೋಗಿ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ಋತು ಜೊತೆ ಚೆನ್ನಾಗಿರ್ತೀನಿ ಅಂತೇಳಿ ಎಲ್ಲ ಹೇಳ್ತವ್ರೆ. ನೋಡಿ ನಿಮಗೆ ಹೆಂಗೆ ಅನಿಸುತ್ತೆ, ಹೋಗೊಂದ್ಸತಿ ಮಾತಾಡಿ. ಹೋಗಿ ಅಲ್ಲಿದ್ದಾರೆ ಮೇಡಮ್, ಒಂದು 10 ನಿಮಿಷ ಮಾತಾಡಲಿ. ಮೇಡಮ್ ಇನ್ನೊಂದು 2 ದಿನ ಇರಲಿ. ಇದ್ರೇನೆ ಮತ್ತೆ ಬುದ್ಧಿ ಬರೋದು. ನಾವೇನೋ ಒಳ್ಳೆ ತಂದಿಂದನೇ ಒಳ್ಳೇದು ಮಾಡಕ್ಕೆ ಹೋಗ್ತೀವಿ. ಅಂಥವ್ರು ನಾನು ಆಲೇನೆ ನಂಬಿ ಒಂದು 2 ದಿವಸಕ್ಕೇನೆ ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ. ಇರಲಿ ಮೇಡಮ್ರೆ, ನನಗೆ ಅವ್ರು ನೋಡೋದಕ್ಕೂ ಇಷ್ಟ ಆಗಲ್ಲ, ಮಾತಾಡೋದಕ್ಕೂ ಇಷ್ಟ ಆಗಲ್ಲ. ನನಗಂತೂ ತುಂಬ ಬೇಜಾರಾಗ್ಬಿಟ್ಟೈತೆ. ಒಂದೇ ಸಮನೆ ನೋಡಬೇಕು ಋತುನ್ ಕರೆಸಿ ಅಂತೇಳಿ ನೆನ್ನೆಯಿಂದಲೂ ಯಾವಾಗಾದ್ರೂ ಹೋಗ್ಲಿ ನಾನು ನಮ್ಮ ಮೇಡಮ್ ಋತುನ್ ಕರೆಸಿ ನಾನು ಋತು ಜೊತೆ ಮಾತಾಡಬೇಕು, ಒಂದ್ಸತಿ ನೋಡಬೇಕು ಅಂತೇಳಿ ತುಂಬ ಕೇಳ್ತಾ ಇದ್ದ. ಅದಕ್ಕಾಗಿಯ ನೋಡಿ ಒಂದ್ಸತಿ ಮಾತಾಡಿ. ಋತು ಹೋಗೊಂದ್ಸತಿ ಮಾತಾಡಮ್ಮ, ನೋಡೋಣ. ಈಗ ಸತಿ ಮಾತಾಡ್ಬಿಟ್ರೆ ಬಗೆಹರಿದು ಹೋಗ್ಬಿಡುತ್ತೆ. ನೀನು ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇದ್ಬಿಡು, ನಿನ್ನ ಬುದ್ಧಿ ಕಲ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಕರ್ಕೊಂಡು ಹೋಗಲ್ಲ ಅಂತ ಮಾತಾಡು. ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಹೋಗಿ ಸ್ವಲ್ಪ ಮಾತಾಡು. ಇನ್ನೇನು ಮಾಡೋಕ್ಕಾಗುತ್ತೆ, ಒಳ್ಳೆ ಸ್ಟೇಷನ್ ಹತ್ರ ಬಂದಿದ್ಯಾ, ಈ ಮಾತೇ ಹೇಳ್ಬಿಡು. ಇನ್ನು ಸ್ವಲ್ಪ ನಿನ್ನ ಬುದ್ಧಿ ಕಲ್ತ್ಕೊಳ್ಳೋವರೆಗೂ ನಾನಂತೂ ನಿನ್ನ ಬಿಡಿಸ್ಕೊಂಡು ಹೋಗಲ್ಲ ಇಲ್ಲಿಂದನ ಅಂತ ಮಾತಾಡ್ಬಿಡು. ಅಲ್ಲೇ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀವಿ ಬಿಡಿ, ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ದಾರೆ, ಬುದ್ಧಿ ಕಲ್ತ್ಕೊಂಡವ್ರೆ, ಅವ್ರಿಗೂ ಬುದ್ಧಿ ಬಂದೈತೆ, ಅವ್ರಿಗೂ ಗೊತ್ತಾಗುತ್ತೆ ಅಂತೇಳಿ ನಾವು ನಂಬಿ ಅವ್ರನ್ನ ಬಿಡು ಸುಮ್ಮನೆ ಯಾಕೆ ಅಂತೇಳಿ ಅನುಸರಿಸ್ಕೊಂಡು ನಾವು ಚೆನ್ನಾಗಿರ್ಬೇಕಂತ ನಾವು ಮಾಡ್ತೀವಿ. ಆದರೆ ಅವ್ರಿಗೆ ಅಂಥದ್ದು ಇಲ್ಲವೇ ಇಲ್ಲ. ಸ್ವಲ್ಪನಾದ್ರೂ ಹೇಳು. ಅಂಥವ್ರನ್ನ ಮಾತ್ರ ನಂಬೋದಕ್ಕೆ ಆಗೋದಿಲ್ಲ ಮೇಡಮ್. ಅಂಥವ್ರಿಗೆ ಮಾತ್ರ ಯಾವತ್ತೂ ನಾನು ನಂಬೋದಿಲ್ಲ. ಹಿಂಗೆ ಮಾಡಿದಾಗಿಂದ ತುಂಬ ಬೇಜಾರಾಗೈತೆ. ಇಲ್ಲಿಗೆ ಬಂದಮೇಲೆ 2 ದಿವಸಕ್ಕೆ ಅವನಿಗೆ ಬುದ್ಧಿ ಬಂದಿದೆ. ಇನ್ನೊಂದು ವಾರ 15 ದಿವಸ ಇರಲಿ, ಬೇಕಾದರೆ ನೀನು ಕಂಪ್ಲೇಂಟ್ ರೈಸ್ ಮಾಡೋದಿದೆಯಲ್ಲ, ಇರಲಿ ಒಂದು ವಾರ 15 ದಿವಸ ಇದ್ಮೇಲೆ ಆಮೇಲೆ ಬೇಕಾದರೆ ನೀನು ಕೇಸ್ ವಾಪಸ್ ತೊಗೊಂಡು ಬಿಡಿಸ್ಕೊಂಡು ಹೋಗುವಂತೆ. ಹೋಗಿ ಮಾತಾಡಮ್ಮ. ಮಾತಾಡು. ನಾನು ನಿನ್ನಂತೂ ಬಿಡಿಸ್ಕೊಂಡು ಹೋಗಲ್ಲ, ನಿನ್ನ ಬದಲಾಗೋವರೆಗೂ ನಿನ್ನ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ತೀನಿ. ಏನಾದಾದ್ರೆ ನಾನು ನಿನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ಮಾತಾಡಮ್ಮ. ಹೋಗಿ. ಸರಿ ಆಯಿತು ಮೇಡಮ್, ಹೋಗಿ ಮಾತಾಡ್ತೀನಿ. ಇನ್ನೇನು ಮಾಡೋದು, ಒಳಗೆ ಬಂದಿದ್ದೀನಿ, ನೀವು ಇಷ್ಟೊಂದು ಹೇಳ್ತಾ ಇದ್ದೀರ ಅಂದಮೇಲೆ ಮಾತಾಡ್ತೀನಿ. ಕಡೆನೇ ಹೋಗಿ, ಇಲ್ಲೇ ಹೋಗಿ. ಋತು ವಾಯ್ಸ್ ಕೇಳ್ದಂಗೆ ಕೇಳ್ತಾ ಐತೆ. ಋತು ಬಂದಿದ್ದಾಳ. ಋತು ಋತು ಬಾ ಋತು, ನೀನು ನೋಡ್ಬೇಕಂತ ನಾನಂತೂ ತುಂಬ ಕಾಯ್ತಾ ಇದ್ದೆ. ನೋಡಪ್ಪ, ಋತುನ್ ಕರ್ಸಿ ಅಂತ ಹೇಳಿ ಕೇಳ್ತಾ ಇದ್ದಲ್ಲ, ಕರ್ಸಿದೀವಿ. ಅದೇನು ಮಾತಾಡು ಬೇಗ. 5 ರಿಂದ 10 ನಿಮಿಷ ಅಷ್ಟೇ ಟೈಮು. ಏನು ಹೇಳು, ಯಾಕೆ ಋತುನ್ ಕರ್ಸಿ ಅಂತ ಹೇಳಿ ಯಾಕೆ ಕೇಳ್ತಿದ್ದೆ ಅವ್ರ ಹತ್ರ? ನನಗೆ ಫೋನ್ ಮಾಡಿದ್ರು ಮೇಡಮ್ ಅವರು, ಸ್ಟೇಷನ್ ಹತ್ರ ಬನ್ನಿ ಅಂತ. ಅದಕ್ಕೆ ಬಂದೆ. ಯಾಕೆ ಅವಾಗಿಂದ ಕೇಳ್ತಿದ್ರಂತೆ? ಋತು ಈ ಕಡೆ ತಿರುಗಿ ಮಾತಾಡೋ ಋತು, ಅದ್ಯಾಕೆ ಆ ಕಡೆ ತಿರುಗಿ ಮಾತಾಡ್ತಾ ಇದೆಯಾ? ನನಗೆ ನಿನ್ನ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ನೀನು ಈ ಕಡೆ ತಿರುಗು ಅಂತೆಲ್ಲ ಹೇಳ್ಬೇಡ. ನಿನ್ನ ಮುಖ ನೋಡೋದಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ ಹೇಳು, ಯಾಕೆ ನೀನು ನನಗೆ ಕೇಳ್ತಿದ್ದು? ಅದೇನು ಹೇಳ್ಬೇಕು ಹೇಳ್ಬಿಡು ಬೇಗ, ನಾನು ಹೋಗ್ಬೇಕು. ನನಗೆ ಕೆಲಸಗಳಿದ್ದಾವೆ. ನಮ್ಗೆ ಯಾರು ದುಡ್ದಾಕಾರಿಲ್ಲ, ನಮ್ಗೆ ಯಾರು ತಂದಾಕಾರಿಲ್ಲ. ಹೇಳ್ಬಿಡ್ಬೇಕು ಬೇಗ. ಅದೇನು ಅವ್ರು ಜಾಸ್ತಿ ಟೈಮ್ ಕೊಡಲ್ಲ, ಬೇಗ ಅದೇನು ಮಾತಾಡ್ಬಿಡ್ಬೇಕು. 5 ರಿಂದ 10 ನಿಮಿಷ ಅಷ್ಟೇ ಟೈಮ್ ಕೊಟ್ಟಿರೋದು. ತಿರ್ಗು ಈ ಕಡೆ ನೋಡ್ಕೊಂಡು ಮಾತಾಡೋ ಋತು, ಪ್ಲೀಸ್ ಈ ಕಡೆ ತಿರ್ಗು. ಹೇಳೋದೇನಂತ? ಏನು ಕವಾಗಿಂದ ಋತು ಅಂತ ಹೇಳ್ತಾ ಇದೆಯಾ? ಹೇಳು ಬೇಗ, ಮಾತಾಡಿ ಬಂದ್ಬಿಡಿ. ಟೈಮ್ ಜಾಸ್ತಿ ಇಲ್ಲ, ಬಂದ್ಬಿಡ್ಬೇಕಮ್ಮ ಬೇಗ. ಋತು ಟೈಮ್ ಜಾಸ್ತಿ ಕೊಡೋದಿಲ್ಲ, ಜಾಸ್ತಿ ಹೊತ್ತು ಮಾತಾಡೋದಕ್ಕಾಗೋದಿಲ್ಲ. ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಇಲ್ಲಿಂದ ಕರ್ಕೊಂಡು ಹೋಗು ಚಿನ್ನಮ್ಮ. ನಿನ್ನ ಬೆಲೆ ಏನು ಅಂತ ಇಲ್ಲಿಗೆ ಬಂದು ಕೂತ್ಕೊಂಡಾಗ ಒಂದೊಂದು ಕ್ಷಣನೂ ಯೋಚನೆ ಮಾಡಿದಾಗ ನಿನ್ನ ಬೆಲೆ ಏನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಋತು. ಪ್ಲೀಸ್ ನಾನು ಇಲ್ಲಿಂದ ಬಿಡಿಸ್ಕೊಂಡು ಹೋಗು. ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಋತು, ಪ್ಲೀಸ್ ಅರ್ಥ ಮಾಡ್ಕೊ. ನಿನ್ನ ಕಾಲು ಹಿಡ್ಕೊಂತೀನಿ ಋತು, ಕ್ಷಮಿಸ್ಬಿಡು. ನಾನು ಮಾಡಿರೋದು ಮನಸ್ಸಿನಾಗ ಇಟ್ಕೊಂಡಂಗೆ ಇದೊಂದು ಸತಿ ನನ್ನ ಕ್ಷಮಿಸ್ಬಿಟ್ಟು ನಾನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕಂತೇಳಿ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊ ಋತು.
ಏನೋ ಆಗಿದ್ದ ಆಗೋಯ್ತು. ಇಲ್ಲಿಗೆ ಮರೆತು ನಾವಿಬ್ರು ಚೆನ್ನಾಗಿರೋಣ. ಕರ್ಕೊಂಡು ಹೋಗು ಚಿನ್ನಮ್ಮ, ಪ್ಲೀಸ್ ಕಣಮ್ಮ, ನೀನು ನನ್ನ ದೇವತೆ ಕಣಮ್ಮ. ಕರ್ಕೊಂಡು ಹೋಗು ಋತು ಇಲ್ಲಿಂದನ. ನನಗೆ ಇಲ್ಲಿರೋದಕ್ಕಾಗ್ತಾ ಇಲ್ಲ. ಇಲ್ಲಿ ಸೊಳ್ಳೆ ಕಾಟ, ಊಟ ತಿನ್ನೋದಕ್ಕಾಗ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಐತೆ. ಇಲ್ಲಿರೋದಕ್ಕಾಗ್ತಾ ಇಲ್ಲ. ಪ್ಲೀಸ್ ಕರ್ಕೊಂಡು ಹೋಗು ಋತು. ಎಷ್ಟು ಕೇಳಿದ್ರು ನಾನಂತೂ ನೀನು ಇಲ್ಲಿಂದ ಬಿಡಿಸ್ಕೊಂಡು ಹೋಗಲ್ಲ. ಹೆಂಗೋ ನಾನು ನೆಮ್ಮದಿಯಾಗಿದ್ದೀನಿ. ನೀನು ನನಗೆ ಬಲವಂತ ಮಾಡಬೇಡ. ನೀನು ಎಷ್ಟು ಕೇಳಿದ್ರು ನಾನು ಇಲ್ಲಿಂದ ನೀನು ಮಾತ್ರ ನಾನು ಬಿಡಿಸ್ಕೊಂಡು ಹೋಗಲ್ಲ ಬಿಡು. ಪ್ಲೀಸ್ ಬಂಗಾರಮ್ಮ, ಚಿನ್ನಮ್ಮ, ಬಂಗಾರಿ, ಕರ್ಕೊಂಡು ಹೋಗಮ್ಮ. ನನ್ನ ಮುದ್ದು ಅಲ್ವಾ ನೀನು? ನಮ್ಮ ಮುದ್ದು ಅಲ್ವಾ? ಏನೋ ಯಾವುದೋ ಒಂದು ಏನೋ ಒಂದು ಅಡ್ಡಿ ಬಂತು ಅಂತೇಳಿ ಅದು ಯಾವುದೋ ಒಂದು ಇದರಿಂದನ ಈ ಥರ ಆಗ್ಬಿಡ್ತು. ಅದನ್ನು ಬಿಟ್ಟಾಕ್ಬಿಡ್ತೀನಿ. ಅದು ಯಾವುದೋ ಒಂದು ಇದರಿಂದ ಹಿಂಗಾಯ್ತು ಅಂತ ನಾನು ಅದು ಮರೆತು ಬಿಡ್ತೀನಿ. ಅಂಥ ಸವಸ ಯಾಕೆ ಮಾಡಿದ್ನು ಅಂತ ಅನಿಸುತ್ತೆ ನನಗೆ. ಈಗಲೂ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನಾನು ಹಂಗೆ ಮಾಡಬಾರ್ದಾಗಿತ್ತು, ಯಾಕಾದರೂ ಹಂಗೆ ಮಾಡಿದ್ನೋ ಏನೋ ಅಂತ ಈಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಇರೋದು ಪ್ಲೀಸ್ ಅರ್ಥ ಮಾಡ್ಕೊ. ಇದೊಂದು ಸತಿ ಕ್ಷಮಿಸಿ ನನ್ನ. ನೀನು ಚೆನ್ನಾಗೆ ಒಟ್ಟಿನಲ್ಲಿ ನೀನು ಇದೊಂದು ಸತಿ ನಿನ್ನ ದಯೆ ನಿನ್ನ ಕೃಪೆಯಿಂದ ಕರ್ಕೊಂಡು ಹೋಗ್ಬೇಕಂತ ನಿನ್ನ ಹತ್ರ ಕೇಳ್ಕೊಂತ ಇದ್ದೀನಿ. ನಿನ್ನಿಂದ ಸಾಧ್ಯ ಮಾತ್ರ ಇದು. ನಿನ್ನಿಂದಲೇ ಸಾಧ್ಯ. ಇದು ಯಾರಿಂದಲೂ ಸಾಧ್ಯ ಇಲ್ಲ. ನೀನೇ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇನ್ನು ನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಇನ್ಯಾರು ಬರ್ತಾರೆ? ನನ್ನ ಸಹಾಯಕ್ಕೆ ಯಾರು ಬರ್ತಾರೆ ಹೇಳು? ಬರ ಅಂತವ್ರು ಬರ್ತಾರೆ ಹೇಳು. ನಿನಗೆ ಬೇಕಾದಂಥವ್ರು ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಮನ್ಸಿಗೆ ಅನ್ಸಿರೋ ಅಂಥವ್ರು ಬರ್ತಾರೆ. ನನಗೆ ನೀನು ಬಿಡಿಸ್ಕೊಂಡು ಹೋಗ್ಬೇಕು ಇಲ್ಲಿಂದ ಅಂತ ಅನಿಸಿಲ್ಲ. ನಾನು ನಿನ್ನ ಬಿಡಿಸ್ಕೊಂಡು ಹೋಗೋದು ಇಲ್ಲ. ನಿನ್ನ ಪಾಡಿಗೆ ನೀನು ಇದ್ಬಿಡು. ನಾನು ಇಲ್ಲಿಂದ ಓಡ್ತಾ ಇದ್ದೀನಿ. ನಾನಂತೂ ನೀನು ಬಿಡಿಸ್ಕೊಂಡು ಹೋಗೋದಿಲ್ಲ. ಪ್ಲೀಸ್ ಹಂಗನ್ಬೇಡ. ನನಗೆ ತುಂಬ ಅಳು ಬರ್ತೈತೆ. ಹಂಗೆ ಅನ್ಬೇಡ ಋತು. ಪ್ಲೀಸ್ ಆ ರೀತಿ ಎಲ್ಲ ಮಾತಾಡಬೇಡ. ಪ್ಲೀಸ್ ಋತು, ಹಂಗೆಲ್ಲ ಮಾತಾಡಬೇಡ. ಹಾಗೆ ನಾನು ಮಾತಾಡೋದು ಹಂಗೆ ಹೇಳೋದು. ನಾನಂತೂ ನಿನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗಲ್ಲ. ಋತು ಹಾಗೆ ಮಾಡಬೇಡ ಋತು. ಪ್ಲೀಸ್ ನಿನ್ನ ತಮ್ಮಯ್ಯ, ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ್ನಲ್ಲ. ಚೆನ್ನಾಗಿರ್ತೀನಿ ಋತು. ತುಂಬ ಪಾಠ ಕಲ್ತ್ಕೊಬಿಟ್ಟಿದ್ದೀನಿ. ತುಂಬ ಬುದ್ಧಿ ಬಂದ್ಬಿಟ್ಟೈತೆ. ಬಂದು ಒಂದೇ ದಿವಸಕ್ಕೇನೆ ನಾನು ಯಾಕಾದರೂ ಇಂಥ ಕೆಲಸ ಮಾಡೋದ್ನಪ್ಪ ಅಂತೇಳಿ ನಾನೇ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೀ ಎಷ್ಟು ಕೇಳಿದ್ರು ಅಷ್ಟೇ ಪ್ರವಿ. ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ನನಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ನೀನು ಹೋದನು, ನೀನು ಎಲ್ಲಿದ್ರು ನಾನು ಕೇಳ್ತಾ ಇರಲಿಲ್ಲ. ನೀನು ಯಾಕೆ ಬಂದು ನನ್ನ ಹತ್ರ ನೀನು ಹಂಗೆಲ್ಲ ಮಾತಾಡಿದೆ? ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನನಗಂತೂ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲ. ನೀನು ಪಾಡಿಗೆ ನೀನು ಇದ್ಬಿಡು. ಹಿಂಗೋ ನಾನು ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದೀನಿ. ನಿನ್ನ ಸವಾಸ ಬೇಡಪ್ಪ. ನಾನು ಹೆಂಗೋ ಇದ್ದೀನಿ ಅತ್ಲಾಗೆ. ನೀನು ಸುಮ್ಮನೆ ಇದ್ಬಿಡು. ನಿನ್ಗೆ ಯಾರು ಬೇಕಾ ಅವ್ರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ ಬೇಕಾದವರು. ನನಗೆ ನಿನ್ನ ಅವಶ್ಯಕತೆ ಇಲ್ಲ. ನಾನು ನಿನ್ನ ಬಿಡಿಸ್ಕೊಂಡು ಹೋಗೋದಿಲ್ಲ ಅಷ್ಟೇ. ಅವಶ್ಯಕತೆ ಇದ್ದವ್ರು ಬರ್ತಾರೆ, ಬಿಡಿಸ್ಕೊಂಡು ಹೋಗ್ತಾರೆ. ಅಯ್ಯೋ, ಅವಳು ಯಾತಕ್ಕೆ ಬಂದವಳು? ಅವಳು ಬರೋ ಅಂಥವಳಲ್ಲ. ಅವಳು ನನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬರ್ತಾಳ. ಅವಳಿಂದಲೇ ಎಲ್ಲ ಹಂಗಾಗಿದ್ದು. ಅವಳು ಬಿಡಿಸ್ಕೊಂಬರ್ತಾಳ, ನನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬರ್ತಾಳ. ಅವರೆಲ್ಲನ ಯಾರೂ ಆಗಲ್ಲ. ನೀನೇ ನನಗೆ ಕಷ್ಟಕ್ಕಾಗೋದು ಅನ್ನೋದು ನನಗೆ ಗೊತ್ತಾಯ್ತು. ನಿಂತ್ಕೋ ಋತು. ಪ್ಲೀಸ್ ಹೋಗ್ಬಿಡ. ಬಾ ಋತು, ಇಲ್ಲಿ ಋತು ಹೋಗ್ಬಿಡ. ಬಾಮ್ಮ ಋತು, ನಿಂದೆ ಕರಿತಾ ಇದ್ದೀನಿ. ಬಾ. ನನಗೆ ಮಾತಾಡೋದಕ್ಕಾಗ್ತಾ ಇಲ್ಲ. ಬಾ ಋತು ಪ್ಲೀಸ್. ನನಗೆ ಒಂಥರ ಆಗ್ತಾ ಇದೆ. ಪ್ಲೀಸ್ ಋತು, ಅರ್ಥ ಮಾಡ್ಕೊ. ನೋಡಿದ್ರಲ್ಲ ವೀಕ್ಷಕರೇ, ಋತು ನನ್ನ ಬಂದು ಬಿಡಿಸ್ಕೊಂಡು ಹೋಗ್ತಾಳೆ, ಬಂದಿದ್ದಾಳೆ ಬಿಡಿಸ್ಕೊಂಡು ಹೋಗ್ತಾಳೆ ಅಂತ ತುಂಬ ಖುಷಿ ಆಯಿತು. ಆದರೆ ಅವಳು ನನ್ನ ಬಿಡಿಸ್ಕೊಂಡು ಹೋಗ್ದಾಳೆ, ಹಾಗೆ ಹೋಗ್ತಾ ಇದ್ದಾಳೆ. ನಾನು ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಋತು ಯಾವ ಥರ ಮಾತಾಡ್ಬಿಟ್ಲು ನೋಡಿ. ನಿನಗೆ ಬೇಕಾದಂಥವ್ರು ಬಂದು ನೀನು ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾವಳೆ. ಆದರೆ ಯಾರು ಬರೋದಿಲ್ಲ, ಬಿಡಿಸ್ಕೊಂಡು ಹೋಗೋದಿಲ್ಲ. ನನಗೆ ಗೊತ್ತಾಯಿತು. ಯಾರು ನನಗೆ ಬರಲ್ಲ ಅಂತೇಳಿ ಅವಳು ಬರ್ತಾಳೆ. ಅವಳಂತೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅವಳು ಬಂದು ನಾನು ಬಿಡಿಸ್ಕೊಂಡು ಹೋಗ್ತಾಳೆ ಅನ್ನೋದು ಅದೆಲ್ಲ ಸುಳ್ಳು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹೇಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.